ನಮಸ್ಕಾರ. ನಾನು ಹುಳಿಸೋಳಿ ತಂಬಳಿ ಮಾಡ್ತಾ ಇದ್ದೇನೆ. ಇದಕ್ಕೆ ಬೇಕಾದ ಸಾಮಾನು ಮತ್ತು ಇದು ಬೇರೆ ಥರ ಎಳ್ಳು ಹಾಕಿ ಮಾಡೋದು. ಉಳ್ಳಾಗಡ್ಡೆ, ಕೊತ್ತಂಬರಿ ಸೊಪ್ಪು, ಬೇವಿನ ಸೊಪ್ಪು, ಹಸಿಮೆಣಸು, ಒಗ್ಗರಣೆ ಒಣಮೆಣಸು, ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಸ್ವಲ್ಪ ಚೂರು ಬೆಲ್ಲ ಆದರೂ ಸ್ವಲ್ಪ ಸ್ವೀಟಿಗೆ ಒಂಚೂರು ಉಪ್ಪು, ಸಾಸಿವೆ ಜೀರಿಗೆ. ಈ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಲ್ಲ, ಇದನ್ನು ಸ್ವಲ್ಪ ನುರ್ಕೊಂಡು ಹುಣಸೆ ಹಣ್ಣು ನೀರು ಮಾಡಿ ಇಟ್ಕೊಂಡಿದ್ದೇನೆ. ನುರ್ಕೊಂಡು ಇದಕ್ಕೆ ಹಸಿಮೆಣಸು ಹಾಕಿ ನುರ್ಕೊತೇನೆ. ಹಸಿಮೆಣಸು ಒಂಚೂರು ಹಾಕಬೇಕು ಇದಕ್ಕೆ. ಕಡೆಗೆ ಉಳ್ಳಾಗಡ್ಡೆನೂ ಹಾಕ್ತಾಯಿದ್ದೇನೆ. ಹಸಿ ಉಳ್ಳಾಗಡ್ಡೆನ ಕೊಚ್ಚಿಟ್ಟಿದ್ದ. ಕಡೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇನೆ. ಬೇವಿನ ಸೊಪ್ಪು ಹಾಕ್ತಾಯಿದ್ದೇನೆ. ಇದಕ್ಕೆ ಒಂಚೂರು ಉಪ್ಪು ಹಾಕ್ತಾಯಿದ್ದೇನೆ. ಸ್ವಲ್ಪ ಒಂಚೂರು ಒಂಚೂರು ಇಷ್ಟು ಬೆಲ್ಲ ಹಾಕ್ತಾಯಿದ್ದೇನೆ. ಹುಳಿ ಮುರಿಲಿಕ್ಕೆ. ಹಾಗೆ ಎಳ್ಳನ್ನು ಸ್ವಲ್ಪ ಎಣ್ಣೆ ಹಾಕಿದ್ರೆ ಹುರ್ಕೋತೇನೆ. ಎಣ್ಣೆ ಹಾಕಬಾರ್ದು ಇದಕ್ಕೆ. ಒಂದು ಸ್ಪೂನ್ ಹಾಕಿದ್ದೇನೆ ಎಳ್ಳ. ಅದನ್ನು ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಎಳ್ಳು ಎಣ್ಣೆ ಹಾಕ್ಬಾರ್ದು ಇದಕ್ಕೆ. ಹುರ್ಕೊಬೇಕು. ಎಳ್ಳಂತೂ ಇಷ್ಟು ಬೇಕು. ಒಂದೆರಡು ಮತ್ತು ದೊಡ್ಡ ಚಿಪ್ಸತ್ತಲ್ಲೂ ಇಷ್ಟು ಹಾಕಬೇಕು, ಒಂದು ಚಮಚ. ಈ ಎಳ್ಳನ್ನು ಕಡಿ ಆಗಿ ಮಿಕ್ಸರ್ ಜಾರ್ನಲ್ಲಿ ಒಂದು ಹುಂಡು ಬೀಸ್ಕೊಬೇಕು. ಇಷ್ಟು ಕಡಿ ಆಗಬೇಕು ನೋಡಿ. ಇಷ್ಟು ಕಡಿ ಆದರೂ ಸಾಕು. ಈ ಹುಳಿಸೋಣ್ಣು ತಂಬಳಿಗೆ ಈ ಎಳ್ಳನ್ನು ಹಾಕ್ತಾಯಿದ್ದೇನೆ. ಇದೊಂದು ಚೂರು ನುರ್ಕೋತೀನಿ ಎಲ್ಲ ಸೇರಿ. ನೀರು ಹಾಕ್ತಾಯಿದ್ದೇನೆ. ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೊಬೇಕು. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೇನೆ. ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೇನೆ. ಸ್ವಲ್ಪ ಎಳ್ಳು ಚಟಾಗಿ ಕೊಡಬೇಕು. ಮೆಣಸು ಹಾಕ್ತಾಯಿದ್ದೇನೆ. ಇದರೆಲ್ಲ ಹಾಕಬೇಕು. ಹಾಕ್ತಾಯಿದ್ದೇನೆ. ಇದು ಹುಳಿಸೋಳಿ ತಂಬಳಿ ಎಳ್ಳು ಹಾಕಿ ಮಾಡಿದ್ದಿದ್ದು. ಇದು ಸ್ವಲ್ಪ ಡಿಫ್ರೆನ್ಸ್ ಉಂಟು. ಇದು ಬೇರೆ ತಂಬಳಿ ಇದೆ, ಬೇರೆ ಥರ ತಂಬಳಿ.